ಜೈಶ್ ನಾವು ತುಂಬಾ ಹಠ ಮಾಡ್ತಿದ್ದ ಅಂತ ಹೇಳಿ ಅವನಿಗೆ ತಾಯ್ತ ಕಟ್ಸೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಶ್ರೀಯ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಒಂದು ಈ ದೇವ್ರನ್ನ ಕೂಡ ಫಾಲೋ ಮಾಡ್ತೀವಿ. ಹಾಗೆ ಮತ್ತೊಂದು ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ, ಅದು ಕೂಡ ಮೆಜೆಸ್ಟಿಕ್ ಅಲ್ಲಿ ಇದೆ. ಅಲ್ಲೂ ಕೂಡ ಹೋಗಿ ತಾಯ್ತ ಕಟ್ಸ್ಕೊಂಡ್ ಬರ್ತೀವಿ. ಒಂದೊಂದ್ಸಲ ಒಂದೊಂದ್ ದೇವ್ರಿಗೆ ಹೋಗ್ತೀವಿ. ಸೊ ತುಂಬಾ ಹೆಲ್ಪ್ ಆಗಿದೆ ನನ್ಗೆ ಈ ತರ. ಅಂದ್ರೆ ಮಗು ತುಂಬಾ ರಚ್ಚೆ ಮಾಡ್ತಿದೆ, ಹಠ ಮಾಡ್ತಿದೆ ಅಂದಾಗ ಮಾತ್ರನೇ ಈ ಫಾಲೋ ಮಾಡ್ತೀವಿ, ಇಲ್ಲ ಅಂದ್ರೆ ಮನೇಲೆ ದೃಷ್ಟಿ ತೆಗಿತೀವಿ. ಸೊ ಈ ದೇವ್ರನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಯಾರೇ ಮಕ್ಳಿದ್ರು. ಯಾಕಂದ್ರೆ ಮಕ್ಳು ನಿದ್ದೆ ಮಾಡ್ಬೇಕಾದ್ರೆ ಬೆಚ್ಚ ಬೀಳ್ತಾ ಇದ್ರೆ, ಅಥವಾ ದೊಡ್ಡೋರೇ ಆಗಿರ್ಬೋದು ಭಯ ಬೀಳ್ತಾರೆ ಕನ್ಸೇನಾದ್ರು ಕೆಟ್ಟದಾಗ ಬಂದಿದ್ದಾಗ ಅಂತ ಏನಾದ್ರು ಅನ್ಸಿದ್ರೆ, ಈ ದೇವಸ್ಥಾನಕ್ಕೆ ಬಂದು ತಾಯ್ತ ಕಟ್ಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ನಾವು ಚಿಕ್ಕೋರಿಂದ ನಮ್ ತಂದೆ ತಾಯಿ ಕೂಡ ಫಾಲೋ ಮಾಡ್ತಿರುವಂತಹ ಒಂದು ರೂಢಿ ಅಂಡ್ ವೆರಿ ವೆರಿ ಪವರ್ಫುಲ್ ದೇವಸ್ಥಾನ. ಅಣ್ಣಮ್ಮ ದೇವಸ್ಥಾನ ಕೂಡ ಅಷ್ಟೇನೆ. ಮಕ್ಳಿದ್ದವರು ಖಂಡಿತವಾಗ್ಲೂ ಈ ದೇವಸ್ಥಾನಗಳಿಗೆ ಯಾವಾಗವಾಗ ಹೋಗ್ತಾ ಇದ್ದಾಗ ಮಕ್ಳು ಹಠ ಮಾಡೋದು ಮತ್ತೆ ಊಟ ಮಾಡ್ದಿರ ಇರ್ಬೇಕಾದ್ರೆ ಆ ತರ ಎಲ್ಲ ಏನಾದ್ರು ಅನ್ಸ್ತಾ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ದೇವ್ರಂತೂ ತುಂಬಾನೇ ಪವರ್ಫುಲ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನಾವು ದೇವ್ರನ್ನ ಫಾಲೋ ಮಾಡ್ತೀರಾ? ಈ ತರ ಮಕ್ಳೇನಾದ್ರು ಹಠ ಮಾಡ್ಬೇಕಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಬೇರೆಯವ್ರು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರೆ ಬೇರೆ ಅಮ್ಮಂದ್ರಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.